ಹಾಯ್ ಫುಡೀಸ್, ವೆಲ್ಕಮ್ ಟು ಸೌಮ್ಯ ಫುಡೋಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಕರ್ಜಿಕಾಯಿ. ಸೊ ನೋಡಿ, ಇದನ್ನು ಹಬ್ಬಗಳ ಟೈಮಲ್ಲಿ ವಿಶೇಷವಾಗಿ ಗಣೇಶ ಚತುರ್ಥಿಯಲ್ಲಿ ಮಾಡುವಂತಹ ರೆಸಿಪಿ. ನಾವು ಈ ಥರ ಕರ್ಜಿಕಾಯಿನ ಒಂದು ಸರ್ತಿ ಮಾಡಿಟ್ಕೊಂಡ್ರೆ 1 ತಿಂಗಳ ಕಾಲ ಇಟ್ಟರು ಕೂಡ ಇದು ಸ್ವಲ್ಪನೂ ಕೂಡ ಹಾಳಾಗಲ್ಲ. ಸೊ ಇದು ಒಂದು ಕರ್ಜಿಕಾಯಿ ತಿಂದರೂ ಸಾಕು, ನಮಗೆ ಹೊಟ್ಟೆ ತುಂಬ ಫೀಲ್ ಆಗುತ್ತೆ. ಈ ಥರ ಕ್ರಿಸ್ಪಿ ಆಗಿರುವಂತಹ ಮತ್ತು ಹೆಲ್ತಿ ಆದಂತಹ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ 1 ಬೌಲಷ್ಟು, ಅಂದರೆ ಇಲ್ಲಿ ನಾನು ಒಂದು 200 ಗ್ರಾಮಷ್ಟು ಕಡಲೆ ಬೀಜನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ಏನಾಗುತ್ತೆ, ಕಡಲೆ ಬೀಜ ಕರೆಕ್ಟಾಗಿ ಡ್ರೈ ರೋಸ್ಟ್ ಆಗುತ್ತೆ. ನಾವು ಉಪ್ಪನ್ನು ಹಾಕಿಲ್ಲ ಅಂದರೆ ಒಂದು ಕಡೆ ಬೆಂದಿರುತ್ತೆ, ಇನ್ನೊಂದು ಕಡೆ ಹಸಿ ಹಸಿ ಅನಿಸುತ್ತೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಉಪ್ಪನ್ನು ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಇದನ್ನು ನಾವು ಒಂದು ಬೌಲ್ಗೆ ತಕ್ಕೋಬೇಕು. ನೆಕ್ಸ್ಟು ಅದೇ ಪ್ಯಾನ್ಗೆ ನಾವು ಬಿಳಿ ಎಳ್ಳನ್ನು ಹಾಕಬೇಕು. ಇಲ್ಲಿ ನಾನು ಒಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಅಷ್ಟೇ ಸೈಡಿಗೆ ತೆಗೆದಿಟ್ಕೋಬೇಕು ಒಂದು ಪ್ಲೇಟ್ಗೆ. ನೆಕ್ಸ್ಟು ಅದಾದಮೇಲೆ ಇದಕ್ಕೇನೆ ನಾವು 1 ಬೌಲಷ್ಟು ಉರಿಗಡಲೆನ ಹಾಕ್ಕೋಬೇಕು. ಈ ಉರಿಗಡಲೆನ ಜಸ್ಟ್ ನಾವು 2 ಸರ್ತಿ ಈ ಥರ ಬಿಸಿ ಮಾಡಬೇಕು. ಅಂದರೆ ಜಸ್ಟ್ ಈ ಥರ ಬಿಸಿ ಮಾಡಿ ತೆಗಿಬೇಕು. ಜಾಸ್ತಿ ಹೊತ್ತು ಬಿಸಿ ಮಾಡೋದ್ರಿಂದ ಏನಾಗುತ್ತೆ, ಇದು ಸೀದೋಗುತ್ತೆ. ನೆಕ್ಸ್ಟ್ ಬಿಸಿ ಮಾಡಿರ್ತಕ್ಕಂತಹ ಕಡಲೆ ಇದೆಯಲ್ಲ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಇದನ್ನು ರುಬ್ಕೋಬೇಕು. ಇದನ್ನು ನೈಸಾಗಿ ನಾವು ರುಬ್ಕೊಂಡ್ಮೇಲೆ ಇದಕ್ಕೇನೆ ನಾವು ಇವಾಗ 1 ಬೌಲಷ್ಟು ಬೆಲ್ಲ ಕೂಡ ಹಾಕಬೇಕು. ನಾವು ಯಾವ ಇದರಲ್ಲಿ ಕಡಲೆ ಬೀಜ ತೊಗೊಂಡಿರ್ತೀವೋ ಅದೇ ಅಳತೆಯಲ್ಲಿ 1 ಬೌಲಷ್ಟು ಬೆಲ್ಲನ ಹಾಕ್ಬಿಟ್ಟು ಇದನ್ನು ಅಷ್ಟೇ ನೈಸಾಗಿ ರುಬ್ಕೋಬೇಕು. ಇವೆರಡು ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿ, ಬೆಲ್ಲ ಕೂಡ ನೀಟಾಗಿ ಪುಡಿ ಆಗೋ ರೀತಿ ನಾವು ಇದನ್ನು ರುಬ್ಕೊಂಡು ನೆಕ್ಸ್ಟ್ ಈ ಥರ ಅಗಲವಾದ ಒಂದು ಬೇಸನ್ಗೆ ಈ ಥರ ರುಬ್ಬಿರ್ತಕ್ಕಂತಹ ಮಿಶ್ರಣನ ತೆಗಿಬೇಕು. ಇದೆಲ್ಲ ಆದಮೇಲೆ ಇವಾಗ ನಾವು ಕಡಲೆ ಬೀಜದಲ್ಲಿರ್ತಕ್ಕಂತಹ ಸಿಪ್ಪೆಯನ್ನು ತೆಗೆದು ಅದನ್ನು ಅಷ್ಟೇ ಈ ಥರ ಮಿಕ್ಸಿ ಜಾರ್ಗೆನೆ ಹಾಕ್ಕೊಂಡು ಇದನ್ನು ಜಸ್ಟ್ ನಾವು ತರ್ತರಿಯಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೋಬಾರ್ದು. ಉರಿಗಡ್ಲೆ ರುಬ್ಬಿದ್ವಲ್ಲ ಆ ಥರ ರುಬ್ಬಾರ್ದು. ಜಸ್ಟ್ ಇದನ್ನು ಪೌಡರ್ ರೀತಿ ಈ ಥರ ರುಬ್ಕೋಬೇಕು. ಇದಾದಮೇಲೆ ಇವಾಗ ನಾವೇನು ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ಬಿಳಿ ಎಳ್ಳು, ಅದನ್ನು ಹಾಕಿ 1 ಬೌಲಷ್ಟು ನಾವು ಒಣ ಕೊಬ್ಬರಿ ತುರಿನ ಹಾಕಬೇಕು. ಅಂದರೆ ನಾವೆಲ್ಲದನ್ನು ಕೂಡ ಒಂದೇ ಪ್ರಮಾಣದಲ್ಲಿ ತಗೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಇದಕ್ಕೆ ಹಾಕಬೇಕು. ಏಲಕ್ಕಿ ಪೌಡರನ್ನು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು. ಸೊ ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಒಣ ಕೊಬ್ಬರಿನ ಯಾವಾಗಲೂ ತುರಿದ್ಬಿಟ್ಟೆ ಹಾಕಬೇಕು. ಮಿಕ್ಸರ್ಗೆ ಹಾಕೋದ್ರಿಂದ ಅದು ಪೌಡರ್ ರೀತಿ ಆಗುತ್ತೆ. ನೆಕ್ಸ್ಟು ಒಂದು ಅಗಲವಾದ ಇದನ್ನು ಬೌಲ್ ತಗೊಂಡು ಅದಕ್ಕೆ 2.5 ಬೌಲಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಇವಾಗ ಅದನ್ನೇ ಫಸ್ಟು ನಾವು ಮಿಕ್ಸ್ ಮಾಡ್ಕೋಬೇಕು. ಯಾವಾಗ್ಲೂ ಅಷ್ಟೇ ನಾವು ಎಣ್ಣೆ ಮತ್ತು ಉಪ್ಪು ನೀಟಾಗಿ ಮಿಕ್ಸ್ ಆಗೋ ರೀತಿ ಮೊದಲಿಗೆ ನಾವು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇವಾಗ ನಾವು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕಿಂತ ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಬೇಕು. ಫುಲ್ಲು ತೆಳ್ಳಗೆ ಕಲಿಸ್ಬಾರ್ದು, ಫುಲ್ ಗಟ್ಟಿಯಾಗಿ ಇದನ್ನು ಕಲಿಸ್ಬೇಕು. ಯಾವಾಗಲೂ ಅಷ್ಟೇ ಕರ್ಜಿಕಾಯಿಗೆ ಹಿಟ್ಟನ್ನು ನಾವು ಕಲಸಿದ ತಕ್ಷಣವೇ ಉದ್ಕೋಬೇಕು. ಆವಾಗ ಏನಾಗುತ್ತೆ, ಇದು ಮೆತ್ತಗಾಗಲ್ಲ ಕರ್ಜಿಕಾಯಿ. ನಾವು ಯಾವಾಗಲೂ ಕಲಸಿಟ್ಟು ಉದ್ದೋದ್ರಿಂದ ಏನಾಗುತ್ತೆ ಅಂದರೆ ಕರ್ಜಿಕಾಯಿ ಬೇಗನೆ ಮೆತ್ತಗಾಗುತ್ತೆ. ಸೊ ಅದಕ್ಕೆ ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ನಾವು ನಾದ್ಕೋಬೇಕು. ಇದೆಲ್ಲ ಆದ ತಕ್ಷಣನೇ ನಾವು ಇದರಿಂದ ನಾವು ಬಿಲ್ಲೆಗಳನ್ನಾಗಿ ಮಾಡಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕರ್ಜಿಕಾಯಿನ ಉತ್ಕೋಬೇಕು. ನಾವು ಯಾವಾಗಲೂ ಹೇಳಿದ ರೀತಿ ಕರ್ಜಿಕಾಯಿಗೆ ಹಿಟ್ಟನ್ನು ಕಲಸಿದ ಕೂಡಲೇ ನಾವು ಇದನ್ನು ಲಟ್ಟಿಸ್ಕೋಬೇಕು. ನಾವು ಇದನ್ನು ನೆನೆಯೋದಕ್ಕೆ ಬಿಡಬಾರ್ದು. ನೋಡಿ, ಈ ಥರ ಚೆನ್ನಾಗಿ ನಾದಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಬಿಲ್ಲೆಗಳ ರೀತಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಬಿಲ್ಲೆಗಳನ್ನಾಗಿ ನಾವು ಕಟ್ ಮಾಡ್ಕೋಬೇಕು.
ನಾನೀಗ ಆಲ್ರೆಡಿ ಒಂದು ಸರ್ತಿ ಲಾಸ್ಟ್ ವಿಡಿಯೋದಲ್ಲಿ ಅಂದರೆ ಲಾಸ್ಟ್ ಟೈಮು ಕರ್ಜಿಕಾಯಿ ಮಾಡೋದಕ್ಕೂ ಕೂಡ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಪ್ರೊಸೀಜರಲ್ಲಿ ತೋರಿಸಿದ್ದೀನಿ. ಸೊ ನೋಡಿ ಇವಾಗಲೂ ಕೂಡ ಅಷ್ಟೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಈಸಿಯಾಗಿ ಮಾಡೋದು ಯಾವ ರೀತಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದೇ ಥರ ಬಿಲ್ಲೆಗಳನ್ನಾಗಿ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಲಟ್ಟಿಸ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಕರೆಕ್ಟಾಗಿ ನಾವು ಲಟ್ಟಿಸ್ಕೊಳೋದ್ರಿಂದ ಅರಗೆಲ್ಲ ಗಟ್ಟಿ ಆಗೋದಿಲ್ಲ. ನೋಡಿ ಈ ಥರ ನೀಟಾಗಿ ಲಟ್ಟಿಸ್ಕೋಬೇಕು. ನಾವೆಲ್ಲಾದರೂ ಮಧ್ಯದಲ್ಲಿ ಅಷ್ಟೇ ಉದ್ದಿ ಸೈಡಿಗೆ ಆ ಥರ ಬಿಟ್ಟರೆ ಏನಾಗುತ್ತೆ, ಕರ್ಜಿಕಾಯಿ ಫುಲ್ ಗಟ್ಟಿ ಆಗುತ್ತೆ. ಅದಕ್ಕೆ ನಾವು ಈ ಥರ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇಷ್ಟು ಬಿಲ್ಲೆಗಳನ್ನು ಹಾಕ್ಕೊಂಡಿದ್ದೀವಲ್ಲ ಅಷ್ಟು ಬಿಲ್ಲೆಗಳನ್ನು ನಾವು ಉದ್ಕೊಂಡು ಇಟ್ಕೋಬೇಕು ಎಲೆಗಳನ್ನು. ನೋಡಿ ಈ ಥರ ಎಲ್ಲ ಕರ್ಜಿಕಾಯಿನೂ ಎಲೆಗಳನ್ನಾಗಿ ಉದ್ದಿಟ್ಕೊಂಡ್ಮೇಲೆ ಇವಾಗ ಯಾವ ರೀತಿ ತುಂಬೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಕರ್ಜಿಕಾಯಿನ ಕೈಯಲ್ಲಿ ತುಂಬಕ್ಕೆ ಬರಲ್ಲ ಅಂದರೆ ಕರ್ಜಿಕಾಯಿ ಮೋಲ್ಡನ್ನು ಕೂಡ ಯೂಸ್ ಮಾಡಿ ತುಂಬೋದು. ಇಲ್ಲಾಂದರೆ ಈ ಥರ ಕೈಯಿನ ಮಧ್ಯಭಾಗದಲ್ಲಿ ಎಲೆ ಹಾಕ್ಕೊಂಡು ಸುತ್ತಲೂ ನೀರನ್ನು ಹಚ್ಚಿ ಮಧ್ಯಭಾಗದಲ್ಲಿ ನಾವೇನು ಮಾಡಿಟ್ಕೊಂಡಿರ್ತೀವಲ್ಲ ಸೂಸ್ಲು ಅದನ್ನು ಹಾಕ್ಬಿಟ್ಟು ಈ ಥರ ನೀಟಾಗಿ ನಿಧಾನಕ್ಕೆ ಮಡಚೋದ್ರಿಂದ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ನೀವು ತುಂಬೋದು. ನಿಮಗೆ ಜಸ್ಟ್ ಫಸ್ಟ್ ಟೈಮು 1-2 ಮಾಡಿದಾಗ ಕಷ್ಟ ಅನಿಸ್ಬೋದು ಅಥವಾ ಕೆಟ್ಟೋಗ್ಬೋದು. ಬಟ್ ನೀವು ಒಂದು 2-3 ಟ್ರೈ ಮಾಡಿದರೆ ಈ ಥರ ಕರೆಕ್ಟು ಕನ್ಸಿಸ್ಟೆನ್ಸಿಲೇ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ನೋಡಿ ಈ ಥರ ನೀರು ಹಚ್ಚಿ ಟೈಟಾಗಿ ಇದನ್ನು ಪ್ರೆಸ್ ಮಾಡಬೇಕು. ನೀವೆಲ್ಲಾದರೂ ಲೈಟಾಗಿ ಪ್ರೆಸ್ ಮಾಡಿದರೆ ಎಣ್ಣೆಯಲ್ಲಿ ಇದು ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ ಅಷ್ಟು ಕರ್ಜಿಕಾಯಿನ ತುಂಬಿ ಇಟ್ಕೋಬೇಕು. ಇದಾದಮೇಲೆ ಇವಾಗ ನಾವು ಕಾದಿರ್ತಕ್ಕಂತಹ ಎಣ್ಣೆಯಲ್ಲಿ ಒಂದೊಂದಾಗೆ ಬಿಟ್ಟು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಐ ಫ್ಲೇಮಲ್ಲಿ ನಾವು ಫ್ರೈ ಮಾಡಬಾರ್ದು. ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಫ್ರೈ ಮಾಡಿ ಇದನ್ನು ನಾವು ಒಂದು ಬೌಲ್ಗೋ ಇದಕ್ಕೋ ತೆಗೆದ್ರೆ ನೋಡಿ ಎಷ್ಟು ಈಸಿ ಆಗಿರುವಂಥ ಟೇಸ್ಟಿ ಆಗಿರುವಂತಹ ಕರ್ಜಿಕಾಯಿ ರೆಡಿ ಆಗೋಲ್ಲ. ಸೊ ಇದನ್ನು ನಾವು ತಣ್ಣಗಾದ್ಮೇಲೆ ನಾವೊಂದು ಬಾಕ್ಸ್ ಒಳಗೆ ಸ್ಟೀಲ್ ಬಾಕ್ಸ್ ಒಳಗೆ ಹಾಕ್ಕೊಂಡು ಇಡೋದ್ರಿಂದ 1 ತಿಂಗಳುಗಳ ಕಾಲ ಇಟ್ಟರೂ ಕೂಡ ಹಾಳಾಗಲ್ಲ. ಸೊ ನೋಡಿದ್ರಲ್ಲ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ.